ಹಲೋ ವೆಲ್ಕಮ್ ಟು ಶಶಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಭಾಳ ಆರೋಗ್ಯಕರವಾದ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಎಲ್ಲರಿಗೂ ಭಾಳ ಯೂಸ್ಫುಲ್ ರೀ ಮತ್ತು ಆರೋಗ್ಯಕ್ಕೆ ಭಾಳ ರೀ ಇದು. ಮತ್ತು ಇದಕ್ಕೆ ಬೆಲ್ಲ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ನೀವು ಒಬ್ಬೊಬ್ರು ಮನ್ಯಾಗ ಇರ್ತೈತಿ, ಒಬ್ಬೊಬ್ರು ಮನ್ಯಾಗ ಇರೋದಿಲ್ಲ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಸತ್ಯಕ್ಕೆ ಯೂಸ್ ಮಾಡಿಲ್ಲ. ಮತ್ತು ಬೆಳಗ್ಗೆ ಎದ್ದು ಇದು ಒಂದೊಂದು ಉಂಡೆ ತಿಂದುಬಿಟ್ರೆ ನೀವು ಅಷ್ಟು ಬೆಳಗ್ಗೆ ಎದ್ದು ಇದನ್ನು ತಿನ್ಕೊಂತ ಬಂದ್ರಿ ಅಂದ್ರೆ ನಿಮ್ಮ ಆರೋಗ್ಯ ಅಷ್ಟು ಸುಧಾರಿಸ್ತೈತೆ ಅಂದ್ರೆ ಅಷ್ಟು ಸೊಂಟ ನೋವಿರಲಿ, ಮೂಳೆ ನೋವಿರಲಿ ಮತ್ತು ಕೈ ಕಾಲು ನೋವಿರಲಿ, ಇದನ್ನ ಒಂದು ತಿನ್ಕೊಂತ ಬಂದ್ರಿ ಅಂದ್ರೆ ಅಷ್ಟು ನಿಮಗೆಲ್ಲ ಕಡಿಮೆನೇ ಆಗ್ಬಿಡ್ತೈತಿ. ಜೀವನ ಪೂರತ್ತೆ ನಿಮಗೆ ಸೊಂಟ ನೋವು ಇರೋದಿಲ್ಲ. ಪಾಪ ಸಿಜ್ರಿನ್ ಆದವ್ರಿಗೆ ಭಾಳ ಸೊಂಟ ನೋವು ಇರ್ತೈತಿ, ಅವ್ರಿಗೆ ಹೇಳೋಕೆ ಆಗೋದಿಲ್ಲ, ಅಷ್ಟು ನೋವು ಇರ್ತೈತಿ. ಇದು ಒಂದು ದಿನ ಅಳವಿ ಕುಡಿತಾರಲ್ರಿ, ಅಳವಿ ಸತ್ಯಕ್ಕೆ ಹಾಕೇನಿ ರೀ ಇದ್ರೊಳಗೆ. ಸೊಂಟ ನೋವಿಗೆ ಭಾಳ ಇದು ಪವರ್ಫುಲ್ ಅಳವಿ ಅಂದ್ರೆ ಅದನ್ನು ಹಾಕೇನಿ. ಈಗ ಅದು ವೀಡಿಯೋ ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಂಬರ್ರಿ. ಫಸ್ಟಿಗೆ ಒಂದು ಅರ್ಧ ಬೌಲ್ ಅಷ್ಟೇ ಶೇಂಗಾ ಹಾಕೇನಿ ನೋಡ್ರಿ ನಾನು. ಅದನ್ನೀಗ ಚಲೋತ್ತಂಗೆ ಅದು ಸಿಪ್ಪಿ ಪೂರ ಚಂದ ಹುರಿಬೇಕ್ರಿ ಶೇಂಗಾ. ಬಾಯಿ ಒಳಗೆ ಉಟ್ಕೊಳ್ಳೆ ಅಷ್ಟು ಗಮ್ ಅನ್ಬೇಕ್ರಿ, ಶೇಂಗಾ ಹಂಗೆ ಹುರಿಬೇಕು ನೋಡ್ರಿ. ಈಗ ನಾ ಹುರಿದೇನಲ್ರಿ, ಇಷ್ಟು ಹುರಿರಿ ಸಾಕು. ಮತ್ತು ಅಷ್ಟು ಇದನ್ನು ಭಾಳ ಸಣ್ಣ ಮಕ್ಳಿಗಂತರೂ, ಈಗ ಮಕ್ಕಳು ಏನು ಸ್ವೀಟ್ ತಿನ್ನೋಂಗಿಲ್ಲ ಮತ್ತು ಅದು ಅಳವಿ ಸತ್ಯಕ್ಕೆ ಅಂಥದ್ದೆಲ್ಲ ಮಾಡಿಕೊಟ್ರೆ ತಿನ್ನೋಂಗಿಲ್ಲ. ಹಿಂಗೆ ಮಾಡಿಕೊಡ್ರಿ. ಈಗ ಅದನ್ನು ಶೇಂಗಾ ತೊಗೊಂಡೆ ನೋಡ್ರಿ ನಾನು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಅಳವಿ ತೊಗೋತೀನಿ 2 ಸ್ಪೂನ್. ಅದನ್ನು ತುಪ್ಪದಾಗ ಒಂದು ಸ್ವಲ್ಪ ಹುರ್ಕೋರಿ, ಸಣ್ಣ ಇಡ್ರಿ ಗ್ಯಾಸ್, ಒಟ್ಟು ಜೋರು ಮಾಡಕ್ಕೆ ಹೋಗ್ಬೇಡ್ರಿ, ಅದು ಹೊತ್ತು ಬಿಡ್ತೈತೆ ಅಳವಿ. ಈಗ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡೆ ರೀ. ಈಗ ಹಸಿ ಕೊಬ್ಬರಿ ತುರಿದು ತೊಗೊಂಡೆ ನೋಡ್ರಿ. ನಿಮ್ಮ ಕಡೆ ಒಣ ಕೊಬ್ಬರಿ ಇದ್ರೂ ತೊಗೋಬೋದು ನೀವು. ಅಳವಿನ ಮತ್ತು ಕೊಬ್ಬರಿನ ಎರಡೂ ಕೂಡ ಹುರ್ಕೋಬೇಕ್ರಿ. ಈಗ ಅದಕ್ಕೆ ಕೊಬ್ಬರಿ ಒಂದು ಸ್ವಲ್ಪ ಹೌದಲ್ಲ ಅಷ್ಟು ಕೆಂಪು ಕಲರ್ ಆಗ್ಬೇಕ್ರಿ, ಹಂಗೆ ಹುರ್ಕೋರಿ. ಅಂದ್ರೆ ಒಂದು ಸ್ವಲ್ಪ ಹಸಿ ಇತ್ತಲ್ರಿ, ಅದು ಹಸಿದೆಲ್ಲ ಹೋಗಲಿ ಅಂತ ಹುರೋದ್ರಿ. ನೀವು ಒಣದಿದ್ರೆ ಭಾಳ ಹೊತ್ತನ ಏನು ಹುರಿಬೇಡ್ರಿ. ಭಾಳ ಚಲೋ ರೀ ಇದು. ಮತ್ತು ಬಾಣಂತರಿಗಂತೂ ಇದೊಂದು ಹಿಂಗೆ ಮಾಡಿ ಇಟ್ಬಿಟ್ರಿ ಅಂದ್ರೆ ಅವ್ರಿಗೆ ದಿನ ಒಂದೊಂದು ಬೆಳಗ್ಗೆ ಕೊಟ್ಬಿಟ್ರೆ ಅಷ್ಟು ಗಟ್ಟಿ ಆಗಿಬಿಡ್ತಾರೆ. ಮತ್ತು ಒಂದು ಏಲಕ್ಕಿ ಜಜ್ಜಿ ಹಾಕೊಂಡೇನು ನೋಡ್ರಿ. ಈಗ ಇದು ಹುರಿತು ನೋಡ್ರಿ, ಒಂದು ಸ್ವಲ್ಪ ಕೊಬ್ಬರಿ ಕೆಂಪಾಗೈತೆ ನೋಡ್ರಿ. ಇಷ್ಟು ಹುರ್ಕೊಂಡೆ ನಾನೀಗ. ಇದನ್ನೊಂದು ತಕ್ಕೊಂಬಿಡೋಣ್ರಿ, ಸಪ್ರೇಟ್ ಮಾಡ್ಕೊಳೋಣ ನೋಡ್ರಿ. ಹಿಂಗೆ ಕೆಂಪಾಗೈತೆ ಒಂದು ಸ್ವಲ್ಪ. ಈಗ ಖರ್ಜೂರು ತೊಗೊಂಡೇನಿ ನೋಡ್ರಿ. ಬೆಲ್ಲ ಸಕ್ಕರೆ ಏನು ಹಾಕಿಲ್ಲಲ್ರಿ, ಹಾಗಾಗಿ ನಾನು ಖರ್ಜೂರು ಹಾಕ್ಕೊಂಡೇನಿ ಇದಕ್ಕೆ. ಬೀಜ ಎಲ್ಲ ತೆಗೆದಿಟ್ಟೈತ್ರಿ ಖರ್ಜೂರಿಂದ. ಈಗ ಸಣ್ಣ ಸಣ್ಣಗೆ ಮುರ್ಕೊಂಡು ಅದು ಬಾಳ್ಗೆ ಒಳಗೆ ಹಾಕ್ಕೊಂಬಿಡೋಣ್ರಿ. ಅದು ಬಾಳ್ಗಿಗೆ ಯಾಕೆ ಹಾಕ್ತೇವಂದ್ರೆ ಒಂದು ಸ್ವಲ್ಪ ಅದು ಮೆತ್ತಗೆ ಗಟ್ಟಿ ಇರ್ತೈತಲ್ರಿ, ಮೆತ್ತಗಾಗಲಿ ಅಂಥೇಳಿ ಬಾಳ್ಗೆ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊತೀನಿ ರೀ ನಾನು. ದಿನ ಒಂದೊಂದು ಉಂಡೆ ಮಕ್ಕಳು ಬೆಳಗ್ಗೆ ಎದ್ದು ಕೂಡಲೇ ಕೊಡ್ರಿ ಅವ್ರಿಗೆ. ಅವ್ರದ್ದು ಇದು ಮೈಕೈ ಎಲ್ಲ ಎಷ್ಟು ಸೂಕ್ಷ್ಮ ಇರ್ತೈತಲ್ಲ, ಎಲುಬು ಗಿಲುಬೆಲ್ಲ ಗಟ್ಟಿಮುಟ್ಟಾಕಾವ. ದಿನ ಒಂದೊಂದು ಕೊಡ್ಬೇಕ್ರಿ. ಇದು ತಿನ್ನಕ್ಕೆ ಟೈಮ್ ಇರೋಂಗಿಲ್ಲ, ಮಾಡ್ಕೊಂಡು ತಿನ್ನಕ್ಕೆ ಬೆಳಗ್ಗೆ ಎದ್ದು. ಈಗ ಹಿಂಗೆ ಮಾಡಿಟ್ಬಿಟ್ರಿ ಅಂದ್ರೆ ಅವ್ರಿಗೂ ಇಷ್ಟ ಆಕೈತಿ. ಏನು ಬೇಕಂದ್ರೆ ನೀವು ಶೇಂಗಾ ಹಾಕೇನಲ್ರಿ, ಅದ್ರ ಬದಲಿ ಡ್ರೈ ಫ್ರೂಟ್ಸ್ ಹಾಕೋಬೋದು ನೀವು. ಈಗ ಅದೊಂದು ಸ್ವಲ್ಪ ಮೆತ್ತಗಾತು ನೋಡ್ರಿ ಖರ್ಜೂರ. ಈಗ ಒಂದು ಸ್ವಲ್ಪ ಜಾರೊಳಗೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೋತೀನಿ ಅದನ್ನ. ಅದು ಒಂದು ಸ್ವಲ್ಪ ಇದನ್ನು ತರಿ ತರಿ ಆದಂಗೆ ಆಕೈತಿ. ಅದನ್ನು ರುಬ್ಕೊಂಬಂದೆ ನೋಡ್ರಿ. ಈಗ ಇಷ್ಟು ತರಿ ತರಿ ಇದ್ರೆ ಸಾಕು, ನಮಗೆ ನಡಿತೈತಿ. ಅದು ಹೀಗೆ ಹೆಂಗೆ ಹುರಿತೇವಲ್ರಿ ಹಂಗೆ ಅದು ಪೂರ ಮೆತ್ತಗೆ ಹಾಕುವಂತ ಬರ್ತೈತ್ರಿ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡೇನ್ರಿ. ಈಗ ಅದು ರುಬ್ಕೊಂಬಂದಿದ್ನಲ್ರಿ, ಅದನ್ನಿಷ್ಟು ಇದಕ್ಕೆ ಹಾಕೋತೇನೆ ನೋಡ್ರಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೂ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಇದೇ ಥರ ಆರೋಗ್ಯಕರವಾದ ಅಡುಗೆ ಮಾಡಿ ಬಿಡ್ತಿರ್ತೇನೆ ನಾನು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ಅದು ಖರ್ಜೂರು ಇಷ್ಟು ಮೆತ್ತಗಾಗೋ ಮಾಟನೂ ಹುರಿತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಮಾಡ್ತೇನೆ ರೀ ನಾನು. ನೋಡ್ರಿ ಇಷ್ಟು ಮೆತ್ತಗಾಗ್ತದ ಖರ್ಜೂರ. ನಮಗೆ ಪೂರ ಅದು ಉಂಡೆ ಕಟ್ಟೋಂಗೆ ಆಗ್ಬೇಕ್ರಿ ಖರ್ಜೂರ. ಅಲ್ಲಿ ಮಟನೂ ತುಪ್ಪಾದಾಗ ಅದನ್ನು ಹುರಿಕೊಂತಿರ್ಬೇಕ್ರಿ. ಈಗ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಕೊಂಡೆ ನೋಡ್ರಿ. ಅದೊಂದು ಸ್ವಲ್ಪ ಅಲ್ಲೇ ಬೇಯ್ತೈತಿ. ಈಗ ಶೇಂಗಾ ಹುರಿದಿಟ್ಟಿದ್ನಲ್ರಿ, ನೋಡ್ರಿ ಎಷ್ಟು ಲಘು ಸಿಪ್ಪಿ ಬಿಚ್ತಾವ. ಹಿಂಗೆ ಹುರ್ಕೊಬೇಕ್ರಿ ಅವನ್ನ. ಕಚ್ಚಾ ಪಚ್ಚ ಅನ್ಬಾರ್ದ್ರಿ, ಶೇಂಗಾ ಪೂರ ಚೆಂದಾಗಿ ಹುರ್ಕೊಂಡಿರ್ಬೇಕ್ರಿ. ಈಗ ಅದನ್ನೆಲ್ಲ ಸಿಪ್ಪಿ ತಕ್ಕೊಂಡೆ ನೋಡ್ರಿ.
ಈಗ ನಾವು ಇದನ್ನು ಗ್ರ್ಯಾಂಡ್ ಮಾಡೋದಿಲ್ಲ ರೀ. ಗ್ರ್ಯಾಂಡ್ ಮಾಡಿದ್ರೆ ಅದೇನಾಕೈತಿ ಪೂರ ಪುಡಿ ಆಕೈತಿ. ಒಂದು ಅರ್ಬಿ ಒಳಗೆ ಹಾಕಿ ಅಷ್ಟು ಸ್ವಲ್ಪ ಹೌದಲ್ಲ ಅನ್ನೋಷ್ಟು ಜಜ್ಕೋರಿ ಅದನ್ನ. ಒಂದು ಅರ್ಧ ಹೋಳ್ನೊಳಗೆ ಅರ್ಧ ಅರ್ಧ ಆಗ್ಬೇಕು ರೀ ಹೋಳು. ತರಿ ತರಿಯಾಗಿ ಇಷ್ಟಿಷ್ಟ ಒಂದು ಸ್ವಲ್ಪ ಸ್ವಲ್ಪ ಒಂದ್ರಾಗ 4 ಹೋಳು ಆದ್ರೆ ಸಾಕ್ರಿ ನಮಗೆ. ಈಗೇನು ಇದನ್ನು ಶೇಂಗಾ ರೆಡಿ ಆತ್ರಿ. ಈಗ ಅದು ಇದೇನಿಷ್ಟು ಖರ್ಜೂರ ಮೆತ್ತಗಾಗೈತಲ್ರಿ, ಅದ್ರೊಳಗೆ ಕೊಬ್ಬರಿ ಹಾಕ್ತೀನಿ ನೋಡ್ರಿ. ಈಗೆಲ್ಲ ಆಗಳೇ ಹುರಿದಿಟ್ಟಿದ್ವಲ್ಲ ಕೊಬ್ಬರಿ, ಅದನ್ನ ಹಾಕ್ತೀನಿ. ಈಗ ಕೊಬ್ಬರಿ ಮತ್ತು ಖರ್ಜೂರ ಎರಡೂ ಕೂಡ್ಕೊಳೋ ಒಂದು ಸ್ವಲ್ಪ ಕೂಡ್ಕೊಳೋ ಮಟ್ಟ ಹುರ್ಕೋಬೇಕ್ರಿ. ಗ್ಯಾಸ್ ಫ್ಲಮ್ ಸಣ್ಣಿಟ್ಟು ಒಟ್ಟು ಜೋರು ಮಾಡಿಬಿಡ್ರಿ, ಖರ್ಜೂರ ಹತ್ತದೈತದ. ಮತ್ತು ಈಗ ಖರ್ಜೂರು ಕೊಬ್ಬರಿ ಅರ್ಧ ಕೂಡ್ಕೋತಂದ್ರೆ ಈಗ ನಾವು ಅದಕ್ಕೆ ಶೇಂಗಾ ಸೇರಿಸ್ಬೇಕ್ರಿ. ಆಗಳೇ ಶೇಂಗಾ ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನ ಹಾಕೋತೇನೆ ನೋಡ್ರಿ. ಈಗ ಶೇಂಗಾ ಯಾರಿಗೆ ಮೈಕೈ ನೋವು ಇರ್ತೈತಿ ಮತ್ತು ಯಾರಿಗೆ ಶುಗರ್ ಇರ್ತೈತಲ್ರಿ, ಅವ್ರಿಗೆ ಸಕ್ರೆ ಬೆಲ್ಲ ತಿನ್ನಾಕ ಒಂದು ಸ್ವಲ್ಪ ಹಿಂಜರಿತಾರ. ಇಂಥದ್ದು ಮಾಡಿಕೊಟ್ರೆ ಪಾಪ ಅವರು ಇಷ್ಟಪಟ್ಟು ತಿಂತಾರೆ. ಈಗ 1 ಸ್ಪೂನ್ 1.5 ಸ್ಪೂನು ತುಪ್ಪ ಹಾಕ್ಕೊಂಡೆ ನೋಡ್ರಿ. ಎಷ್ಟು ಕೊಬ್ಬರಿ ಶೇಂಗಾ ಖರ್ಜೂರು ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಅದು ಪೂರ ಮಿಕ್ಸ್ ಆಗೋ ಮಟ್ಟ ಈಗ ನಾವು ಬಾಳ್ಗೆ ಇರ್ತೈತಲ್ರಿ ಸ್ಪೂನ್ ಚಮಚೆ, ಅದರಲ್ಲೇ ಒತ್ತಿ 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 ಅದನ್ನು ಹುರಿಬೇಕಾಕೈತಿ ರೀ ನಾವು. ಅಂದ್ರೆ ಅದು ಎಲ್ಲ ಕೂಡ್ಕೋತೈತಿ. ನಾವು ಕೈಲೇ ಹಿಂಗೆ ಒತ್ತಬೇಕ್ರಿ ಅದನ್ನ, ಅಂದ್ರನ ಅದು ಕೂಡ್ಕೋತೈತಿ ಎಲ್ಲ ಕೂಡೆ. ನಮ್ಗೆ ಆಮ್ಯಾಗ ಅದು ಗೊತ್ತಾಗ್ತಿದ್ರಿ, ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಕೈತಿ. ಅವಾಗ ನಾವು ಇಳಿಸ್ಕೋಬೋದ್ರಿ. ಈಗ ರೆಡಿ ಆಯ್ತು ನೋಡ್ರಿ ನಾನು ಮಾಡಿದ್ದು. ಈಗ ಇದೆ ಬಿಸಿ ಬಿಸಿ ಇತ್ತಲ್ರಿ, ಇವಾಗ ಉಂಡೆ ಕಟ್ಬೇಕು. ಆರ್ತಂದ್ರೆ ಅದು ಬಿಗದಂಗೆ ಆಗ್ಬಿಡ್ತೈತಿ, ಮತ್ತು ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಈಗ ಬಿಸಿ ಬಿಸಿ ಐತಲ್ರಿ, ಈಗ ಉಂಡೆ ಕಟ್ಕೋತೇನೆ ನೋಡ್ರಿ ನಾನು. ಈಗ ಬಿಸಿ ಇದ್ದಾಗ ಅದು ಕೈಲೇ ಮುಟ್ಟಕ್ಕಾಗೋದಿಲ್ಲಲ್ರಿ. ನಿಮ್ಮ ಮನೆಯೊಳಗೆ ಪಾಕೆಟ್ ಕವರ್ ಇರ್ತಾವಲ್ರಿ, ಅವು 50 ಗ್ರಾಮಿನೂ ಇರ್ತಾವಲ್ಲ ಪಾಕೆಟ್, ಅದನ್ನು ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಅದನ್ನು ಪೂರ ಹಿಂಗೆ ಉಂಡೆ ಕಟ್ಟೋಂಗೆ ಮಾಡ್ಕೊಂಬಿಡ್ರಿ. ನೋಡ್ರಿ ನಂಗೆ ಮಾಡತ್ತೇನಲ್ಲ ಹಂಗೆ ಮಾಡ್ಕೊಂಬಿಡ್ರಿ. ಅಂದ್ರೆ ಪಟಾಪಟನೂ ಆಗ್ಬಿಡ್ತೈತಿ ಉಂಡೆ ಕಟ್ಟೋದು. ಕೈಗೆ ಬಿಸಿ ಇರ್ತೈತಲ್ಲ, ಅದು ಮುಟ್ಟಕ್ಕಾಗೋದಿಲ್ಲ ರೀ, ಅಷ್ಟು ಬಿಸಿ ಇರ್ತೈತಿ. ಭಾರಿ ಚಲೋ ಆಗ್ಯಾವ್ರಿ ಉಂಡೆ. ಮಕ್ಳಿಗಂತೂ ಭಾಳ ಹೇಳಿ ಮಾಡ್ಸಿದ್ದು ನೋಡ್ರಿ. ಮತ್ತು ಗರ್ಭಿಣಿಯರಿಗೆ ಮತ್ತು ಯಾರಿಗೆ ಸಿಜರಿನ್ ಆಗಿರ್ತೈತಲ್ಲ ಅವ್ರಿಗೆ, ಮತ್ತು ಮೈಕೈ ಮೂಳೆಗಳು ಯಾರಿಗೆ ಒಂದು ಸ್ವಲ್ಪ ಇದನ್ನ ಇರ್ತಾವಲ್ಲ, ವೀಕ್ ಇರ್ತಾರಲ್ಲ ಅಂಥವ್ರಿಗೆ ಭಾಳ ಚಲೋ ರೀ ಇದು. ಖರ್ಜೂರಂತೂ ಭಾಳ ಚಲೋ. ಮನುಷ್ಯಾಗ ದಿನ ಒಂದೊಂದು ತಿನ್ಕೊಂತ ಬಂದ್ರೆ ಅವ್ರ ತೂಕ ಸತೆ ಕಡಿಮೆ ಆಕೈತ್ರಿ. ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ದಿನ ಡಯಟ್ ಮಾಡೋರ್ಗೂ ಚಲೋ ಆಗ್ತೈತ್ರಿ ಇದು ತಿನ್ನಾಕ. ಜಾಗಿಂಗ್ ಮತ್ತು ಎಕ್ಸಸೈಸ್ ಮುಗಿಸ್ಕೊಂಬಂದು ಒಂದು ತಿನ್ಬಿಟ್ರೆ ಸಾಕು, ಹೊಟ್ಟೆನ ತುಂಬಿಬಿಡ್ತೈತೆ ಅವ್ರಿಗೆ. ಆರೋಗ್ಯಕ್ಕಂತೂ ಭಾಳ ಒಳ್ಳೇದು. ಸಕ್ರೆ ಬೆಲ್ಲ ಏನು ಮಿಕ್ಸ್ ಮಾಡಿಲ್ಲಲ್ರಿ. ಹಾಗಾಗಿ ಮಕ್ಳಿಗೂ ಚಲೋ ಮಾಡಿಕೊಡ್ರಿ, ಮಾಡಿಡ್ರಿ. ಒಂದು ವರ್ಷ ಒಂದು ತಿಂಗ್ಳುಗಟ್ಟಲೆ ಇಟ್ಟರು ಏನಾಗೋದಿಲ್ಲ ರೀ. ಇದು ಚಲೋನ ಇರ್ತೈತಿ. ಡಬ್ಬಿಯೊಳಗೆ ಹಾಕಿ ಇಟ್ಬಿಡ್ರಿ ಮಾಡಿ. ನೀವು ಡ್ರೈ ಫ್ರೂಟ್ಸ್ ಸತೆಗೆ ಹಾಕೋಬೋದು. ನಾನು ಒಬ್ಬೊಬ್ರ ಮನೆಯಾಗ ಡ್ರೈ ಫ್ರೂಟ್ಸ್ ಇರೋಗ್ಲಲ್ಲ, ಹಂಗಾಗಿ ನಾನು ಶೇಂಗಾ ಹಾಕಿ ತೋರ್ಸೇನೆ ಇದಕ್ಕೆ. ನೋಡ್ರಿ ಅದು ಎಣ್ಣೆ ಕೊಬ್ಬರಿ ಹಸಿದಿತ್ತಲ್ರಿ, ಹಾಗಾಗಿ ಅದು ಎಣ್ಣೆ ಹಂಗೆ ಬಿಟ್ಕೊತ ಬರತೈತಿ ಉಂಡೆ ಕಟ್ಟಿದ್ರೆ. ಪ್ಲೀಸ್ ಯಾರು ವಿಡಿಯೋ ಪೂರ್ತಿ ನೋಡ್ಲಾರ್ದೆ ಇರಬೇಡ್ರಿ. ಎಲ್ಲರೂ ವಿಡಿಯೋ ಪೂರ್ತಿ ನೋಡ್ರಿ, ಸಪೋರ್ಟ್ ಮಾಡಿರಿ. ನಮ್ಮದು ಈಗ ಹೊಸ ಚಾನಲಲ್ಲ, ನಾನು ಈಗ ಮಾಡಾಕಂತೀನಿ, ತಿದ್ಕೋತೇನೆ. ಮತ್ತು ನೀವು ಕಮೆಂಟ್ ಮಾಡಿ ಏನರ ಹೇಳ್ರಿ, ಹಿಂಗಾಗೈತೆ ಅಂತ ಹೇಳಿ ನಾನು ಅದನ್ನು ಸರಿ ಮಾಡ್ಕೋತೀನಿ. ಇದೇ ಥರನ ಎಲ್ಲ ಉಂಡೆ ಕಟ್ಕೊಂಡ್ಬಿಡ್ಬೇಕು ನೋಡ್ರಿ. ಖರ್ಜೂರ ಕೊಬ್ಬರಿ ಉಂಡೆ ರೆಡಿ ಆಯ್ತು ನೋಡ್ರಿ ನಮ್ದು. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಚಲೋ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಈಸಿ ಐತ್ರಿ. ಪಾಕ ತೆಗಿಯೋಂಗಿಲ್ಲ, ಸಕ್ಕರೆ ಹಾಕೋಂಗಿಲ್ಲ. ಇದೇ ಥರ ಮಾಡ್ಕೊರಿ ನೀವು. ನೋಡ್ರಿ ಎಷ್ಟು ಹಗುರಾಗ್ಯಾವ. ಒಮ್ಮೆ ಈಗ ಒಡೆದು ತೋರಿಸ್ತೇನೆ ನೋಡ್ರಿ. ಒಂದು ಎಷ್ಟು ಹಗುರಾಗಿ ಬರ್ತಾವೆ. ಆಮೇಲೆ ಈಗಾರ ಕಟ್ಟೇವಲ್ರಿ, ಹಂಗಾಗಿ ಇರ್ತೈತಿ. ಒಂದು ಸ್ವಲ್ಪ ಇದನ್ನ ಇರ್ತೈತಿ, ಬಿಚ್ಚಿರ್ತಿರ್ತೈತಿ. ಆಮೇಲೆ ತಾನಾಗ ಗಟ್ಟಿ ಆಗ್ತೈತಿ ರೀ ಉಂಡೆ. ಅದು ಖರ್ಜೂರಲ್ರಿ, ಬಿಕ್ಕೊಂತ ಹೋಗ್ತೈತೆ ಆಮೇಲೆ. ನೋಡ್ರಿ ಒಡೆದು ತೋರಿಸ್ತೇನೆ ನಿಮ್ಗೆ ಉಂಡೆ.
ಒಟ್ಟ ಗಟ್ಟಿಯಾಗಿಲ್ಲ, ಏನು ಇದನ್ನು ಒಡೆಯೋದೂ ಇಲ್ಲ ಮತ್ತು ಪುಡಿ ಪುಡಿನೂ ಆಗೋದಿಲ್ಲ. ಎಷ್ಟು ಚಲೋ ಬಂದೈತಿ, ಸೇಮ್ ಅಂಟಿನ ಉಂಡೆ ಆದಂಗೆ ಆಗೈತಿ. ಅಂಟಿನ ಉಂಡೆಗಾದ್ರೆ ಪಾಕ ತಕ್ಕೋಬೇಕು, ಭಾಳ ನಮಗೊಮ್ಮೆ ಗೊತ್ತಾಗೋದಿಲ್ಲ, ಒಮ್ಮೆ ಆಕೈತಿ. ಹಿಂಗೆ ಇದಕ್ಕಾದ್ರೆ ಏನು ಪಾಕ ಇಲ್ಲ, ಏನಿಲ್ಲ. ಥ್ಯಾಂಕ್ ಯು ವಾಚಿಂಗ್ ಫಾರ್.